ಬಂಧುಗಳೇ ನಮಸ್ಕಾರ. ನಾನು ಆನಂದ್ ಅಂತ. ಲೈವ್ ಆಗೈತಾ ಆನಂದ್ ಅಂತ ಮಾತಾಡೋದು. ನಮ್ಮ ಜೊತೆಯಲ್ಲಿ ರೈತ ಘಟಕದ ಜಿಲ್ಲಾಧ್ಯಕ್ಷರು ಗೋವಿಂದರಾಜು ಇದ್ದಾರೆ. ರಮೇಶ್ ಅಣ್ಣ ಅವರು ನೆಲಮಂಗಲದಿಂದ. ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಅವರು ಇದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ನಾಗರಾಜು ಅವರು ಇದ್ದಾರೆ ಅಧ್ಯಕ್ಷರು. ಧನಂಜಯ ಘಟಕದವರು, ಮುನಿರಾಜು, ಸಾಗರ್, ನಾರಾಯಣ್ ಅಂತ ಇದ್ದಾರೆ. ನಾವೀಗ ನಮ್ಮ ಲಕ್ಷ್ಮಣ ಅವರಿದ್ದಾರೆ. ನಾವು ಸಾಸ್ಲು ಹೋಬಳಿ ಶಿಂಗನಹಳ್ಳಿ ಗ್ರಾಮದಲ್ಲಿ 1976ರಲ್ಲಿ ಸರ್ಕಾರ ಸ್ವಾಧೀನಪಡಿಸಿಕೊಂಡಿದ್ದಂಥ ವಸತಿ ಯೋಜನೆಗಾಗಿ ಪಡಿಸ್ಕೊಂಡಿದ್ದಂಥ ಪಾಣಿ ದುರುದ್ದೇಶದ ಬಗ್ಗೆ ತಹಶೀಲ್ದಾರ್ ಮತ್ತು ಉಪತಹಶೀಲ್ದಾರ್ ಮತ್ತು ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಲು ಬಂದಿದ್ದೇವೆ. ಇದರ ಹೆಚ್ಚಿನ ಮಾಹಿತಿ ನಮ್ಮ ಜಿಲ್ಲಾ ರೈತ ಘಟಕದ ಜಿಲ್ಲಾಧ್ಯಕ್ಷರು ತಿಳಿದಿರೋದ್ರಿಂದ ಅವರೀಗ ಸ್ವಲ್ಪ ವಿವರ ಕೊಡಬೇಕು ಅಂತ. ನಮಸ್ತೆ. ಇವತ್ತೇನು ದೊಡ್ಡಬಳ್ಳಾಪುರ ತಾಲೂಕು ಸಾಸ್ಲು ಹೋಬಳಿ ಶಿಂಗನಹಳ್ಳಿ ಗ್ರಾಮ ದಾಸರುಪಾಳ್ಯಕ್ಕೆ ಏನು ನಿವೇಶನಕ್ಕೆ ಹಿಂದೆ 1974 ಮುಂಜೂರಾಗಿತ್ತು. ಆ ಬಾಣಿ ಅವತ್ತು ಹಕ್ಕುಪತ್ರ ಕೊಟ್ಟಾಗಿಂದ ಆ ಫಲಾನುಭವಿಗಳು ಅಲ್ಲೇ ಮನೆ ಕಟ್ಕೊಂಡು ಇಲ್ಲಿವರೆಗೂ ಪಂಚಾಯಿತಿಗಳು ಖಾತೆ ಪಡೆದು ಆರಾಮಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಮೂಲ ಜಮೀನ್ದಾರರು ಕುಟುಂಬಸ್ಥರು ಆ ಪ್ರಾಣಿಗಳನ್ನು ತನ್ನ ಹೆಸರಿಗೆ ಹಕ್ಕು ನಿವೃತ್ತಿ ರಿಲೀಜ್ ಈ ಥರ ಮಾಡಿಕೊಂಡು ಬ್ಯಾಂಕ್ಗಳಾಗಿ ಸಾಲ ಪಡೆದು ಆ ರೈತರಿಗೆ ಏನು ಮನೆ ಕಟ್ಕೊಂಡಿದ್ದಾರೆ ಬಡವರಿಗೆ ಈ ಖಾತೆ ಆಗಂಗೆ ತಡೆದಿರ್ತಾರೆ. ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರನ್ನು ತಿಳಿಸಿರ್ತಾರೆ. ಯಾರೇ ಒಬ್ಬ ಪ್ರಜೆ ಊರಿಂದ ಒಬ್ಬ ರೈತನು ಆಚೆ ಬರ್ದಂಗೆ ನೋಡ್ಕೊಂಡಿದ್ದಾರೆ. ಯಾಕೆಂದರೆ ಈ ಸಮಾಜದೊಳಗೆ ವಿಧಾನಸೌಧದಿಂದ 50 ಕಿಲೋಮೀಟರ್ ಒಂದು ಗ್ರಾಮದೊಳಗೆ ಜನ ಇವತ್ತು ಆಚೆಗೆ ಬರೋಲ್ಲ ಅಂದರೆ ಯಾವ ಪರಿಸ್ಥಿತಿಯಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ನಮ್ಮ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಗಮನಕ್ಕೆ ತಂದಿರೋದ್ರಿಂದ ಇವತ್ತು ನಾವು ರೈತ ಘಟಕ ಮತ್ತು ಇತರೆ ಎಲ್ಲ ಸೇನಾನಿಗಳು ಸೇರಿಬಿಟ್ಟು ರೈತರಿಗೆ ತೊಂದರೆ ಆಗಿರೋದ್ರಿಂದ ನಾಟಕೇರಿ ಉಪತಹಶೀಲ್ದಾರ್ವರೆಗೂ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಶಾಸನವ್ರಿಗೂ ಒಂದು ಮನವಿ ಕೊಟ್ಟು ಅಲ್ಲಿ ರೈತರಿಗೆ ಏನು ಈ ಖಾತೆ ಮಾಡ್ಕೊಳ್ಬೇಕು, ಮನೆ ಹೊಂದಿದ್ದಾರೆ ಅವರಿಗೆ ಮಾಡ್ಕೊಳ್ಬೇಕು ಅಂತ ಮನವಿ ಕೊಡಲು ತಮ್ಮಲ್ಲಿ ಬಂದಿದ್ದೀವಿ. ಈ ಥರ ತಿಳಿಸ್ತಾ ಇದ್ದೀವಿ. ಇದನ್ನು ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಮಾತಾಡಬೇಕು ಅಂತ ಹೇಳ್ತೀವಿ. ಆಯ್ತು, ಇವಾಗ ಮಾತಾಡಲ್ಲ. ನಮ್ಮ ತಾಲೂಕು ಇದೇ ನಿವಾಸಿ ಆದ ನಮ್ಮ ತಾಲೂಕು ಅಧ್ಯಕ್ಷರು ನಾಗರಾಜ್ ಅವರು ಮಾತಾಡ್ತಾರೆ. ಆಯ್ತು ನಮಸ್ಕಾರ ಬಂಧುಗಳೇ. ಇವತ್ತು ನಮ್ಮ ಶಿಂಗನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಜಮೀನಿನ ಪರಭಾರೆಯನ್ನು ನಮ್ಮ KRS ಪಕ್ಷದವರಿಗೆ ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ರೈತರ ಘಟಕ ಮತ್ತು ಎಲ್ಲ ನಮ್ಮ KRS ಪಾರ್ಟಿ ಸೇನಾನಿಗಳಿಗೆ ಗಮನಕ್ಕೆ ಬಂದಿರೋದ್ರಿಂದ ಇವತ್ತು ಮನವಿಯನ್ನು ಸಲ್ಲಿಸಲು ನಾವೆಲ್ಲ ಬಂದಿದ್ದೇವೆ. ಇದನ್ನು ದಯಮಾಡಿ ಸರ್ಕಾರಿ ಅಧಿಕಾರಿಗಳು ಗಮನದಲ್ಲಿ ಇಟ್ಕೊಂಡು, ನಾವೇನು ಅಲ್ಲಿಂದ ಸುಮ್ಮನೆ ಬಂದಿಲ್ಲ, ನಾವು ಬಂದುಬಿಟ್ಟು ಸುಮ್ಮನೆ ನಿಮ್ಗೆ ಕೊಟ್ಬಿಟ್ಟು ವಾಪಸ್ ಹೋಗೋಂಥ ಮಟ್ಟಕ್ಕೂ ನಾವು ಬಂದಿಲ್ಲ. ನೀವು ದಯಮಾಡಿ ಇದನ್ನು ಗಮನಕ್ಕೆ ತಗೊಂಡು ಬಗೆಹರಿಸಲೇಬೇಕು ಅಂತ ಈ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ KRS. ಮುಂದೆ ಬಾ. ಖಾತೆಗೆ ಹಾಕೋದಕ್ಕೆ ನೀವು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇದಾಗಿದೆ ಚೆಕ್ ಲಿಸ್ಟ್. ಅಲ್ಲಿ ಹೋಗಿ ತಾಲೂಕು ಆಫೀಸಲ್ಲಿ ಚೆಕ್ ಮಾಡ್ಕೋಬೇಕು. ನಮಸ್ಕಾರ. ಮಾತಾಡಿ. ನಿಮ್ದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇದಾಗಿದೆ. ವಿಭಾಗ ಪತ್ರದಂತೆ ಸಬ್ ರಿಜಿಸ್ಟರ್ ನಿಮ್ಗೆ ಇದಾಗಿದೆ. ಅದು ತಾಲೂಕು ಆಫೀಸ್ ಭೂಮಿ ಸೆಕ್ಷನ್ಗೆ ಹೋಗುತ್ತೆ. ಪುಷ್ ಮಾಡ್ತಾರೆ ಅವರು. ಅಲ್ಲಿಂದ ಸೆಕ್ರೆಟರಿ RIಗೆ ಹೋಗುತ್ತೆ. ಚೆಕ್ ಲಿಸ್ಟ್ ಪ್ರಿಂಟ್ ಔಟ್ ತೆಗೆದು ಕೊಡ್ತಾರೆ ಅವರು. ಆಮೇಲೆ ನಿಮ್ಗೆ ಖಾತೆ ಆಗುತ್ತೆ. ನೀವು ಖಾತೆ ಆದ್ಮೇಲೆ ನೀವು ವಿಭಾಗ ಪತ್ರ ಇದಕ್ಕೆ ಕಟ್ಕೋಬೇಕು. ಏನಕ್ಕೆ? ಸ್ಕೆಚ್ಗೆ. ಅದಿನ್ನ ಎಷ್ಟು ದಿನ ಹೊಟ್ಟಿಲ್ಲ, ನಾವು ಎಲ್ಲೋ ಅಲ್ಲಿ ತಾಲೂಕು ಆಫೀಸಲ್ಲಿ ಭೂಮಿ ಸೆಕ್ಷನ್ ಚೆಕ್ ಮಾಡಿ. ಮತ್ತೆ ಅವ್ರಿಗೆ ನಾಡ್ ಕಚೇರಿ ಹೋಗಿ ನೀವು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹಾಗೆ ಸಬ್ ರಿಜಿಸ್ಟರ್ ಆಯ್ತಲ್ಲ, ನಮ್ದು ವಿಭಾಗ ಮಾಡ್ಕೊಂಡಿದೀವಲ್ಲ, ವಿಭಾಗ ಮಾಡ್ಕೊಂಡಿದೀವಿ. ಈಗ ನಮ್ಮ ಜಾಗನ ಗುರುತಿಸ್ಕೊಡ್ಬೇಕಲ್ಲ. ಇಷ್ಟು ನಮ್ದು ನಮ್ಮ ಭಾಗದ 38 ಗುಂಟೆ ಜಾಗ ಐತೆ, 38 ಗುಂಟೆ ಐತೆ, ಇಷ್ಟು ನಿನ್ ಜಾಗ ಅಂತ ಅಲ್ಲಿ ಹೋಗಿ ಬಸ್ಗೆ ಹಾಕೊಳ್ಳಿ ಅಂತ ಕಿಲಾರ್ಲಲ್ಲಿ. ಖಾತೆ ಆಗಿದೆಯಾ ಬಾಣಿ ನಿಮ್ಗೆ? ನೀವು ಬಾಗ್ಬೋಟೆ ಮಾಡಿರಲ್ಲ, ಅವಾಗ ಸ್ಕೆಚ್ ಮಾಡಿಸ್ಬೇಕು. ಅದು ಮಾಡಿಸಿಲ್ಲ, ಸುಮ್ಮನೆ ರಿಜಿಸ್ಟರ್ ಆಗಿರೋ ಬಾಗ್ಬೋಟಿ.
ನೀವೇ ಮಾಡ್ಕೊಂಡಿರೋದು. ಅಲ್ಮಕ್ಕ ಕಿಲಾನಳ್ಳಿ ನಿಮಗೆ ಅಲ್ವಾ? ಇದಿಷ್ಟು ಇದು ರಿಜಿಸ್ಟ್ರೇಷನ್ ನಂಬರು ಹೇಳ್ತೀನಿ ಬರ್ಕೊ. 17-21-3 ಕಿಲಾನಳ್ಳಿದು ವಿಭಾಗ ಪತ್ರದಂತೆ ಇದು ಮಾಡಿದೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ. ನಮ್ಮ ಭೂಮಿಯಲ್ಲಿ ಚೆಕ್ ಮಾಡಿಸಿ ಬಂದಿದೆ. ಬಂದಿದೆ 17-21-3 ನಾಡ ಕಚೇರಿಗೆ ಹೋಗಿ ಅಂತ ಹೇಳೋರೆ. ಅದು ಬಂದಿಲ್ಲ, ರಿಜಿಸ್ಟರ್ ಆಗಿದೆ. ಚೆಕ್ ಮಾಡಿಸ್ಬೋದು 17-21-3 ಏನಾಗಿದೆ ಅಂತ ಹೇಳು ನಾನು. 10 ನಿಮಿಷ ಅಲ್ಲೇ ಇದ್ದಾರೆ, ವಿಚಾರಿಸಿ ಇರ್ತಾರೆ. ಒಂದು 5 ನಿಮಿಷ ವೇಟ್ ಮಾಡಿ ಅದೇ ವಸತಿ ಯೋಜನೆಗೆ 1976ರಲ್ಲಿ ಭೂಮಿಯಿಂದ ಸ್ವಾಧೀನಪಡಿಸಿಕೊಂಡು ಮನೆ ಕಟ್ಟಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅದಾದ ನಂತರ 1995ರಿಂದ ಅದೇ ವಂಶಸ್ಥರು ಪಾಣಿನ ದುರುಪಯೋಗಪಡಿಸ್ಕೊಂಡು ಬ್ಯಾಂಕ್ಗಳಿಂದ ಲೋನ್ಗಳು ಪಡೆದು ಇದುವರೆಗೂ ಈಗ ECL ಸಹ ಆ ಲೋನ್ ಇರೋದು ಬರ್ತಾ ಇದೆ. ಪಾಣಿಯಲ್ಲಿ ಅವ್ರ ಹೆಸರು ತೋರಿಸ್ತಾ ಇದೆ. ಆಗಿದೆ, ಮನೆಗಳು ಕಟ್ಟಿದ್ದಾರೆ, ಮನೆಗಳು ವಾಸ ಇದ್ದಾರೆ, ಈಗ ಪ್ರೆಸೆಂಟ್ ಇದ್ದಾರೆ. ಪಂಚಾಯತಿ ಒಳಗೂ ಖಾತೆ ಇದಾವೆ ಅವು. ಇವಾಗ ಅಲ್ಲಿ ಈ ಖಾತೆ ಮಾಡ್ಕೊಡ್ತಾ ಇಲ್ಲ ಅಂತ ರೈತರು ಗಮನ ತಂದಿರ್ತಾರೆ. ಪಂಚಾಯತಿಯಿಂದ ಈ ಖಾತೆ ಮಾಡ್ಕೊಡ್ತಿಲ್ಲ. ಅದೇ ಪಾಣಿ ಹೆಸರಾಗಿದೆ, ನಾವೇನು ಮಾಡಕ್ಕಾಗಲ್ಲ ಅಂತ. ಸರ್ವೆ ನಂಬರ್ ಇದೆಯಾ? ಸರ್ವೆ ನಂಬರ್ 10/2 ದಾಸರಪಾಳ್ಯ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಅಲ್ಲಿ ಹಾಕಿದ್ದೀನಿ ನೋಡಿ, ಇದು ಪಾಣಿ, ಈಗ ಪ್ರೆಸೆಂಟ್ ಬರ್ತಿರೋ ಪಾಣಿ. ಇದು ಆರ್ಡರ್. ಫುಲ್ ಕಡೆಗೆ ಐತೆ ನೋಡಿ. ಫುಲ್ ಕಡೆ. ಹಲೋ, ಹೇಳಿ. ಜನರೇಟ್ ಆಗಿದೆಯಾ? ಸರಿ ನಮ್ಮ ಆಯ್ತು. ಹೌದಾ? ಜನರೇಟ್ ಆಗಿದೆ ಅಂತಪ್ಪ. ಚೆಕ್ ಲಿಸ್ಟ್ ತಗೋತಾರೆ, ತಗೊಂತಾರೆ. VRI ರಿಪೋರ್ಟ್ ಆಗಿ ಮತ್ತೆ ತಾಲೂಕು ಆಫೀಸ್ಗೆ ಹೋಗುತ್ತೆ. ನಾವೇನು ಇಲ್ಲೇನು ಹಾಕೋದೇನು ಬಿಡುವ. ಅಲ್ಲ ಆಗಿದೆ, ಅಲ್ಲ ಆಗಿರೋದು ಮತ್ತೇನಕ್ಕೆ ಹಾಕ್ತೀರಾ? ಇನ್ನೇನ್ ಮಳೆಗಾಲ ಬಂತಲ್ಲ ಮೇಡಮ್, ಹೊಲ ಪಾಣಿ ಬರೋದಕ್ಕೆ ನೀವು ಅಲ್ಲಿ ಚೆಕ್ ಲಿಸ್ಟ್ ಆಗಿದೆ, ಸೆಕ್ರೆಟರಿ RI ರಿಪೋರ್ಟ್ ಆಗಿ ಮತ್ತೆ ಭೂಮಿ ಸೆಕ್ಷನ್ ಕೊಡ್ತಾರೆ. ಅಂದ್ಮೇಲೆ ನೀವು ತಿರುಗಿ ಏನಕ್ಕೆ ಅಪ್ಲೈ ಮಾಡ್ತೀರಾ? ಅಪ್ಲೈ ಅಂದ್ರೆ ನಾವು ಭೂಮಿ ಅದ್ಲು ಬದ್ಲು ಆಗಿದೆ ಮೇಡಮ್. ನಮ್ಗೆ ಇದೆಲ್ಲ ನಿಮ್ಮ ಹೆಸರು ಖಾತೆ ಕೂತ್ಕೊಂಡು ಆಮೇಲೆ ಅದ್ಲು ಬದ್ಲು ಮಾಡ್ಕೊಳ್ಳಿ, ಏನಾಗಿದೆ ಅಂತ ನೋಡ್ಕೊಂಡು. ಅಲ್ಲಿವರೆಗೂ ಎಲ್ಲ ಹಂಗೆ ಪೆಂಡಿಂಗ್ ಇಟ್ಕೊಳ್ಳೋದು. ನಿಮ್ಮ ಹೆಸರು ಖಾತೆ ಬರುತ್ತಲ್ಲಪ್ಪ, ನಿಮ್ಮ ಹೆಸರು ಪಾಣಿ ಬರುತ್ತಲ್ಲ. ಈಗ ನೀವೇನ್ ಪತ್ರ ಮಾಡಿಸಿದಿರಲ್ಲ ಅದ್ರ ಪ್ರಕಾರ ನಿಮ್ಗೆ ಪಾಣಿ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಏನಾದ್ರು ಇವಾಗ
ನೀವು 38/2 ಇದು 2 ಇನ್ನೊಬ್ರಿಗೆ ಬರ್ಬೇಕಾಗುತ್ತೆ. ಆದ್ರೆ ನೀವು ಅದೇ ಪ್ಲೇಸ್ ಅಲ್ಲಿ ಇರ್ತೀರಾ, ಅದು ಬದಲಾಗಿರುತ್ತೆ. ಅಂತ ಟೈಮಲ್ಲಿ ನೀವು ಮತ್ತೆ ಇನ್ನೊಂದ್ಸರಿ ಇದನ್ನ ನಿಮ್ಮ ಹೆಸರು ಖಾತೆ ಬಂದ್ಮೇಲೆ ಅದು ನೀವು ಬದಲಾಗಿದೆ ಅಂತೇಳಿ ನೋಡ್ಬಿಟ್ಟು ಹಾಕೊಂಡು ಮಾಡಿಸ್ಬೇಕು. ಏನು ಇದು ಸುಮ್ಮನೆ ಬಂದ್ಬಿಟ್ಟು ನಾವು ಹೊಲ ಹೊಡ್ಬೇಕಂದ್ರೆ ಸರ್ಕಾರ ಹಂಗೆ ಮಾಡ್ಕೊಡೋಕ್ಕಾಗುತ್ತಾ? ಅದು ಕಾನೂನು ಪ್ರಕಾರನೇ ಮಾಡ್ಬೇಕಲ್ಲ. ನಿಮ್ಮ ಹೆಸರಿಗೆ ಫಸ್ಟ್ ಪಾಣಿ ಬರ್ಬೇಕು. ಈಗ ನೀವು ವಿಭಾಗ ಮಾಡ್ಕೊಳಕ್ ಹೋದಾಗ ನೀವು ಮಾಡ್ಕೊಂಡು ಪಾಣಿ ಬಂದ್ರೂ ನೀನು ಪಾಣಿನಾಗಿರೋ ಜಮೀನಲ್ಲಿ ಹೋಗೋಕ್ಕಾಗಲ್ಲ. ಡಿವರ್ಸ್ ಕಟ್ಟಬೇಕು. ಇರ್ಲಿ ಬಿಡು, ನಮಗೆ ಚೆಕ್ ಲಿಸ್ಟ್ ಆಗಿದೆ ಅಂತ ಇನ್ನೇನು ಸ್ಥಳ ಪರಿಶೀಲನೆ ಮಾಡಿದೆ. ಕಟ್ ಮಾಡಿ ಹಾ ಸರಿ ಸರಿ. ನಾಡ್ ಕಚೇರಿ ಒಳಗಿದ್ದೀವಿ. ಇವ್ರನ್ನ ಸ್ವಲ್ಪ ಹಿಂದೆ ಕಲಿಸಿ ಆಚೆ ಹೋಗಿದ್ರು. ಸ್ವಲ್ಪ ಆಚೆ ಹೋಗಿ ನೀನು ಆಚೆ ಹೋಗಿ ಫೋಟೋ ಹೊಡೆದು ಫೋಟೋ ಸ್ವಲ್ಪ ಅಲ್ವಾ ಕುಂಬಯ್ಯ ಅವ್ರ ಮಗಳಿಗೆ ಕೊಟ್ಟಿದ್ದಾರೆ. ಕುಂಬಯ್ಯ ಅವರು ಹಕ್ಕು ಬಿಡುಗಡೆ ಆದ್ಮೇಲೆ ಏನಾಗುತ್ತೆ? ಅಕ್ರಮ ಅಂತಾರೆ 74-75 ಅಕ್ವೈರ್ ಆಗುತ್ತೆ ಮೇಡಮ್. ಅವಾಗಲೇ ಸ್ವಾಮಿ ಬಂದಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಪಂಚಾಯತಿ ಖಾತೆ ಇದೆ, ದಾಖಲೆಗಳು ಮಾತ್ರ ಇವ್ರ ಹೆಸರು ಮಾಡ್ಕೊಂಡು ಲೋನ್ ಮಾಡ್ಕೊಂತಾರೆ. ರೈತರಿಗೆ ತೊಂದರೆ ಆಗಂಗೆ ಈಗ ಪ್ರೆಸೆಂಟ್ ಮನೆ ಅದೇ ಈಗ ಯಥಾಸ್ಥಿತಿ ಅವರು ಈಗ ಯಾರಿದ್ದಾರೆ ಅದಕ್ಕೆ ಪಂಚಾಯತ್ ಹತ್ರ ಹೆಂಗ್ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಚೆಕ್ ಯಥಾಸ್ಥಿತಿ ಅಲ್ಲ ಮೇಡಮ್. ಪಾಣಿ ಇದು ಪಾಣಿ ಹೌದು, ಪಾಣಿ ಹೋಗಿ ಇವಾಗ ಯಾರು ಅಲ್ಲಿ ಇರ್ತಾರಲ್ಲ ಪ್ರೆಸೆಂಟ್ ಅವ್ರಿಗೆ ಖಾತೆಗಳಾಗ್ಬೇಕು. ಈ ಖಾತೆ ಅಂತ ಪಂಚಾಯತಿ ಈಗ ಯಾರು ಇದು ಮಾಡಿ ದುರುಪಯೋಗ ಪಡಿಸ್ಕೊಂಡ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು. ಯಾಕೆಂದ್ರೆ ಸರ್ಕಾರಿ ದಾಖಲೆಗಳನ್ನ ಈ ರೀತಿ ದುರುಪಯೋಗ ಪಡಿಸ್ಕೊಂಡ್ರೆ ಅದು ಬ್ಯಾಂಕ್ ಇಂದ ಲೋನ್ ಕೊಟ್ಟಿದ್ದಾರೆ ಅಂದ್ರೆ ಬ್ಯಾಂಕ್ ಅವ್ರ ಏನ್ ಪರಿಶೀಲನೆ ಮಾಡೋದೇ ಇಲ್ವಾ? ಬ್ಯಾಂಕ್ ಅವ್ರ ಮೇಲೂ ಸಹ ನೀವು ಕ್ರಮ ಕೈಗೊಳ್ಳಿ. ಆಮೇಲೆ ನಿಮ್ಮ ಹಿಂದಿನ ಅಧಿಕಾರಿಗಳು ಖಾತೆ ಯಾಕೆ ಮಾಡಿದ್ರು, ಅದನ್ನ ಯಾಕೆ ಸ್ಥಳ ಪರಿಶೀಲಿಸಿದ್ರೆ ಅದನ್ನು ಆದಷ್ಟು ಬೇಗ ಇದು ಮಾಡ್ತಾರೆ. ಮಂಜು ಮೇಡಮ್ ಇದು ಸ್ಮಶಾನ ಗೊತ್ತು. ಸ್ಮಶಾನದೆಲ್ಲ ಮೊನ್ನೆ ಎಲ್ಲ ಇದು ಪಂಚಾಯತಿಯವರು ನಾವು ಹೋಗ್ಬಿಟ್ಟೆಲ್ಲ ಸುಮಾರು 17 ಆಗಿದೆ. ಇನ್ನೂರು ಒಂದಾಗಿದೆ. ಪಿಲ್ಲರ್ ಆಗಿದೆ. ಪಾಣಿ ಎಲ್ಲ ನಮಗೆ ಬಿಡಿಸ್ಕೊಡ್ಬೇಕಲ್ಲ. ಮೂಲಭೂತ ಸೌಕರ್ಯನೂ ಒಳ್ಳೆ ಪಂಚಾಯತಿ ಕಿಲ್ಲಾರ್ನಲ್ಲಿ ಸ್ಮಶಾನಕ್ಕೂ ನಾವು ಹಿಂದೆ ಹೋಗಿದ್ರಲ್ಲ
ಸ್ಕೆಚ್ ಮತ್ತೆ ಇದರಲ್ಲಿ ನೋಡ್ಲಿಲ್ವಾ? ಸರ್ವೆ ನಂಬರ್ 8. ಚೆಕ್ ಮಾಡ್ಕೊಂಡು ತಗೊಳ್ಳೋಣ. ಅದಕ್ಕೆ ಕೊಟ್ಟಿದ್ದಾರೆ ಇವರು ಸುಮಾರು. ಇವಾಗ ನಾವೆಲ್ಲ ಹಿಂದೆ ಕೊಟ್ಟಿದ್ವಲ್ಲ. ಆಯ್ತು ಇವಾಗ ಡೌಟ್ ಏನಿಲ್ಲ ಅವ್ರಿಗೆ. ಇದರಲ್ಲಿ ಅವ್ರಿಗೆ ರೈತರಿಗೂ ಆಗಿದೆ ಅಂತಿರಲ್ಲ, ಅದ್ರಲ್ಲಿ ಇರಲ್ವಾ? ನಿಮ್ದು ಇದ್ದೆಚ್ಚಾಗಿತ್ತು ಮಾನೆ ಸರಿ ಆಯ್ತು. ಮೊದಲೇ ಹೇಳ್ಬೇಕಾಗಿತ್ತು. ಕೆಲಸ ಮಾಡ್ಕೊಳ್ಳಿ. ಅದಾಗುತ್ತೆ ಇರ್ರಿ ಹಾಂ ಅವ್ರು ಬರ್ತಾರೆ. ಚಿಕ್ಕದಿದೆ ಹತ್ತದಿದೆ. ಮುಂದೆ ಬನ್ನಿ, ಮಾತಾಡೋ ಕೆಲಸ ಅಲ್ಲ. ನಮಸ್ತೆ. ಮಾಮೂಲಿ ಇವತ್ತು ನಾಲ್ಕು ಕಚೇರಿಗೆ ಹಿಂದೆ ಕೊಟ್ಟು ಬಂದು ಇದು ಸಾಸ್ತು ಹೋಬಳಿ ಸಿಂಗೇನಹಳ್ಳಿ ಗ್ರಾಮದಾಗೆ ಏನು ಅಕ್ವೈರ್ ಆಗಿದೆ ನಿವೇಶನಕ್ಕೆ ದಾಸರುಪಾಳ್ಯ ನಿವಾಸಿಗಳು 75-76ನೇ ಸ್ಥಾನ ನಿವೇಶನ ಮಾಡಿ ಆಶ್ರಯ ಯೋಜನೆ ಕೊಟ್ಟಿರ್ತದೆ, ಮನೆ ನಿರ್ಮಿಸ್ಕೊಂಡಿರ್ತಾರೆ. ಏನು ಪಂಚಾಯತಿ ಇದೆ ಸಾಸ್ತು ಗ್ರಾಮ ಪಂಚಾಯತಿ, ಅವರ ದಾಖಲೆಗಳು ಸಂರಕ್ಷಣೆ ಮಾಡಬೇಕಾಯಿತು, ಸಂಪೂರ್ಣ ವಿಫಲವಾಗಿದೆ. ಇವ್ರ ಮೇಲೆ ಸಂಬಂಧಪಟ್ಟ ಜಿಲ್ಲಾಡಳಿತ ಪ್ರಕರಣ ದಾಖಲಿಸಬೇಕು. ಕ್ರಿಮಿನಲ್ ಯಾರ ಮೇಲೆ ಅಂದರೆ PDO ಮೇಲೆ ಹಾಕಬೇಕು. ಅವರೇ ಜವಾಬ್ದಾರಿ. ನಮ್ಮ ಹಕ್ಕುಪತ್ರಗಳು ಆಸ್ತಿ ಸಂರಕ್ಷಣೆ ಮಾಡಬೇಕಾದವರು ಮಾಡದ ಕಾರಣ ಆ ರೈತರು ಇವತ್ತು KRS ರಾಷ್ಟ್ರ ಸಮಿತಿ ಪಕ್ಷ ಹುಡುಕೊಂಡು ಬೆಂಗಳೂರಿಗೆ ಹೋಗ್ತಾರೆ ಅಂದರೆ ಇವ್ರ ಆಡಳಿತ ಗ್ರಾಮ ಪಂಚಾಯತಿ ಸದಸ್ಯ ಯಾಕೆ, ಈ ಬಿಲ್ಡಿಂಗ್ ಯಾಕೆ ಅಲ್ಲ, ಈ ಆಡಳಿತ ಸೌಧ ಯಾಕೆ ಅನ್ನೋದು ಇವತ್ತು ಪ್ರಶ್ನೆ ಆಗ್ತಾ ಇದೆ. ಆದ್ದರಿಂದ ಇವತ್ತು ಇವಾಗ ಗಮನಕ್ಕೆ ತರ್ತೀವಿ. ಅತಿ ಶೀಘ್ರವಾಗಿ ಏನು ದಾಸರಪಾಳ್ಯ ನಿವಾಸಿಗಳಿಗೆ ಈ ಖಾತೆ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ PDO ಭೇಟಿ ಮಾಡಿ ಕೇಳ್ಕೊಳ್ತೀವಿ. ಆ ಭೂ ಕಬಳಿಕೆ ಮಾಡಿರುವಂಥ ಗ್ರಾಮ ಪಂಚಾಯತಿ ಸದಸ್ಯನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಜಮೀನು ಸಹ ವಿಭಾಗಿಸಬೇಕು ಅಂತ ಗೊತ್ತಂತೀವಿ. ಯಾವಾಗ ಗೊತ್ತಾಗುತ್ತೆ ನಮ್ಗೆ? ಸರಿ ಮೇಡಮ್. ಪೌರಪಟ್ಟಾಗಿ ಮಂಜೂರಾಗಿ ಮಾಡಕ್ ಬರಲ್ಲ. ಓನರ್ ಹೆಸರಿಗೆ ಖಾತೆ ಬಳಸ್ಕೊಂಡು ನೀವು ಪೌರಪಟ್ಟಾನ ಇರೋರಿಗೆ ನಾವು ಖಾತೆ ವಾಣಿಜ್ಯ ಕೊಡ್ತಲ್ಲ. ಜಮೀನಿಗೆ ತೆಕ್ಕೊಂಡಿ ನಿಮ್ಗೆ ಪೌರಪಟ್ಟ ಕೊಟ್ಟಿದ್ದಾರೆ, ಬಳಸ್ಕೊಂಡು ಈಗ ಈ 1 ಕುಂಟೆ ಜಮೀನು ಐತಲ್ವಾ, ಯಾರಷ್ಟು ಬರ್ತಿದೆ? ಅಲ್ಲಲ್ಲ, 4 ನಿಮಿಷ ಆಯ್ತು. 2 ನಿಮಿಷ ಆಯ್ತಾ? ಮುಗಿಸಿ ಅನ್ನೊಂದು ಅಲ್ಲೇ ಹಂಗೆ ಮದುವೆ ತಗೊಂತಾರೆ ಭಾಷೆ ಮಾತಾಡ್ತೇವೆ. ಸರ್ ಹಚ್ಚೆ ಇರ್ತೀವಿ ಸರ್. ಆಯ್ತಾಯ್ತು. ఉంటాను.
ಏನು ದಾಸರಹಳ್ಳಿ ದಾಸರಪಾಳ್ಯ ಇಂದ್ರಹಳ್ಳಿ ಗ್ರಾಮ ತಮ್ಮ ಪಂಚಾಯತಿ ವ್ಯಾಪ್ತಿಗೆ ನಿವೇಶನ ಇದ್ರಲ್ಲಿ ಬಡ ಕುಟುಂಬಗಳು ಮನೆ ಕಟ್ಟಿದ್ದಾವೆ. ಈ ಖಾತೆಗೆ ತುಂಬ ತೊಂದರೆ ಆಗ್ತದೆ ಅಂತ ನಮ್ಮ ಕರ್ನಾಟಕ ಸಮಿತಿ ರಾಜ್ಯಾಧ್ಯಕ್ಷರು ನಮ್ಗೆ ತಂದಿದ್ರು. ಅವ್ರು ಇದ್ರ ಮೇಲೆ ನಾವು ಮತ್ತೆ ನಮ್ಮ ಹೋಬಳಿಯಲ್ಲಿ ತಾಲೂಕಾಧ್ಯಕ್ಷ ನಾಗರಾಜ್ ಅವರು ಇದೆ. ಅದರಿಂದ ಆ ರೈತರಿಗೆ ತೊಂದರೆ ಆಗಬಾರ್ದು, ಆ ಜಮೀನು ಈ ಖಾತೆ ಆಗಬೇಕು. ಅಲ್ಲಿ ಏನು ಲೋನ್ಗಳು ತಗೊಂಡಿದ್ದಾರೆ ಅವ್ರ ಮೇಲೆ ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಕಂಡುಕೊಳ್ತೇವೆ. ಅವ್ರ ಮೇಲೆ ಮೊಕದ್ದಮೆ ಹಾಕಿ ಅವ್ರು ನ್ಯಾಯ ದೊರಕಿಸ್ಕೋಬೇಕು ಅಂತ ತಮ್ಮ ಮನವಿ ಕೊಡ್ತಾ ಇದ್ದೀವಿ. ಹಲೋ, ಈಗ ಬಂದಿರೋ ಇಷ್ಟು ಜನರಲ್ಲಿ ದಾಸರ ಪಡೆದವ್ರು ಯಾರಿದ್ರೆ? ಈ ಜಾಗದಲ್ಲಿ ಮನೆ ಕಟ್ಟಿದ್ದೀರಾ? ಇಲ್ಲ, ಮನೆ ಕಟ್ಟಿಲ್ಲ, ಖಾಲಿ ಸೈಟ್ ಇದೆ. ಖಾತೆಗೆ ಅಪ್ಲೈ ಮಾಡಿದ್ರೆ ಪಂಚಾಯತಿಗೆ? ಹಾಂ, ಅಪ್ಲೈ ಮಾಡಿದ್ದೀವಿ. ಅರ್ಜಿ ಮಾಡಬೇಕಲ್ಲ, ಇಲ್ಲ ಅರ್ಜಿ ಇಲ್ಲ. ಖಾತೆಗೆ ಅಪ್ಲೈ ಮಾಡಿದವ್ರು ಯಾರಾದರೂ ಇದ್ದೀರಾ ದಾಸರಪಾಳ್ಯದವರಲ್ಲಿ? ಇಲ್ಲ ಸರ್, ಇಲ್ಲಿ ಯಾರು ಬಂದಿಲ್ಲ, ಇನ್ನು ಬರಬೇಕು ಅಂತ ಇದೆ. ಮತ್ತೆ ಖಾತೆ ಆಗ್ತಾ ಇಲ್ಲ ಅಂತ ಹೇಗೆ ಮಾಹಿತಿ ಕೊಡ್ತಾ ಇದ್ದೀರಿ? ಇನ್ನೊಂದು ಇಬ್ಬರು ಮೂರು ರೈತರು ಗಮನಕ್ಕೆ ತಂದಿದ್ದಾರೆ, ಅವರು ಬರ್ತಾರೆ. ಬರಕ್ಕೆ ಹೇಳಿ ಈಗ. ಹಂಗಲ್ಲ, ಬರ್ಬೇಕು. ಅವ್ರು ಬಂದಾಗ ನೀವು ಅದೇ ಅಕ್ಲಮೇಟ್ ಇವಾಗ ಅರ್ಜಿ ತಂದಿದ್ದೀರಿ, ನೀವು ಅರ್ಜಿ ಕೊಟ್ಬಿಟ್ಟು ಖಾತೆ ಆಗ್ತಿಲ್ಲ ಅಂತಲ್ಲ, ಇರೋ ಒಂದು ನಿಮಿಷ, ಖಾತೆ ಆಗ್ತಿಲ್ಲ ಅಂತಲ್ಲ. ಈಗ ಸರ್ಕಾರ ಸ್ವಾಧೀನಪಡಿಸ್ಕೊಂಡಿರೋ ಸರ್ವೆ ನಂಬರ್ ನಲ್ಲಿ ಎಸ್, ಪಾಣಿ ಆಯ್ತಾ, ಮಾಡ್ಕೊಂಡು ಲೋನ್ ಹೆಂಗ್ ತಗೊಂತ ಪಾಣಿ ಬೇರೆ ಹೆಸರು ಬರ್ತಾ ಇದೆ, ಅದ್ರ ಮೇಲೆ ಲೋನ್ ಅದು ತಗೊಂಡಿದ್ದಾರೆ. ಖಾಸಗಿ ಇದು ಗಮನಕ್ಕೆ ಬಂದಿದ್ಯಾ? ಖಾಸಗಿ ವ್ಯಕ್ತಿಗಳು ಅದು ಮಾಡಿದ್ದಾರೆ. ಹಾ, ಹೌದು. ಈಗ ಗ್ರಾಮ ಪಂಚಾಯತಿಯಿಂದ ಅಲ್ಲಿ ಮನೆ ಕಟ್ಟಿದವರಿಗೆ ಅಥವಾ ನಿವೇಶನ ಹೊಂದಿದವರಿಗೆ ಆಗ್ತಾ ಇರುವಂತ ಸಮಸ್ಯೆಗಳು ಏನು ಸಾರಿದಿರಿ? ಸಮಸ್ಯೆ ಅಲ್ಲ, ಸಮಸ್ಯೆಗಳು ಈ ಖಾತೆ ಸಮಸ್ಯೆ ಎಲ್ಲ ಆಗಿಲ್ಲ. ಬೇಕಾಗಿರೋದು ರೈತರಿಗೆ ಈಗ. ಈ ಖಾತೆ ಆಗ್ತಾ ಇಲ್ಲ. ಈಗ ಅಲ್ಲಿ ಅಕ್ರಮವಾಗಿ ನಿಮ್ಮ ಬೇರೇನು ಈಗ ಈ ಖಾತೆ ಆಗ್ತಾ ಇಲ್ಲ ಅಂತ ಯಾರಿದ್ದೀರಿ ಅಲ್ಲಿ ಬೆನಿಫಿಷರಿ ಯಾರಿದ್ದೀರಿ? ಈಗ ಇಲ್ಲಿ ನೋಡಿ ಸರ್, ಒಂದೇ ಒಂದ್ ನಿಮಿಷ ಆಯ್ತು, ಆಗದಿರೋರ್ ಮೇಲೆ ನೀವೇನ್ ದೂರ ಬೇಡ. ಇಲ್ಲಿ ನಾವ್ ಕೇಳ್ತಿರೋದೇನು, ಯಾರಿಗೂ ಹೇಳ್ತಾ ಇಲ್ಲ. ಈಗ ನಾನ್ ಕೇಳ್ತಾ ಇರೋದೇನು, ಈಗ ಹೇಳ್ತೀನಿ, ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಈಗ ಸರ್ಕಾರ ಸ್ವಾಧೀನಪಡಿಸ್ಕೊಂಡಿರೋಂತ ಜಾಗ ಸರ್ವೆ ನಂಬರ್ 10/2. ಹೌದು, ಕರೆಕ್ಟ್. ಅದು ಯಾರ್ ಸತ್ತಿ ಬರುತ್ತೆ? ಗ್ರಾಮ ಪಂಚಾಯತಿ ಲಿಮಿಟ್ ಬರುತ್ತಾ ವಸತಿ ಯೋಜನೆಗೆ? ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಆಯ್ತು, ಸರ್ಕಾರ ಯಾರು ಇಲ್ಲಿ ಸ್ಥಳೀಯವಾಗಿ ಯಾರು? ಗ್ರಾಮ ಪಂಚಾಯತಿನೇ ತಾನೆ? ಆಯ್ತು. ಆಯ್ತಾ, ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಸ್ವತ್ತು, ಸರ್ಕಾರಿ ಸ್ವತ್ತು. ನೀವು ಅಲ್ಲಿ ಅವ್ರು ಪಾಣಿ ಮಾಡಿಸ್ಕೊಂಡಿದ್ದವ್ರಿಗೆ ಏನ್ ಹೇಳ್ಬೇಡಿ, ಇದನ್ನ ಮಾಡಿಸಿ, ಸರಿ ಮಾಡಿಸಿ, ಸರ್ಕಾರದ ಹೆಸರು ಬರಂಗ್ ಮಾಡಿ ಪಾಣಿಯಲ್ಲಿ, ಆಯ್ತು, ಅದು ಬರಿತೀವಿ. ಅದನ್ನೇ ಮಾಡಿ. ಈಗ ತಾವ್ ಹೇಳ್ತಾ ಇರೋದು ಈ ಸ್ವತ್ತು ಆಗಿಲ್ಲ ಅಂತ. ಈ ಸ್ವತ್ತು ಈಗ ಬೇಡ, ಈ ಸ್ವತ್ತು ಈಗ ಬೇಡ, ಮೊದಲು ಈ ಸ್ವತ್ತಿನ ಬೇಡ. ಅಲ್ಲಿ ಯಾರ್ಯಾರು ಈಗ ಆಲ್ರೆಡಿ ಮನೆ ಕಟ್ಟಿ ವಾಸ ಮಾಡ್ತಾ ಇದಾರೆ ಅವ್ರಿಗೆ ಸರ್ಕಾರದಿಂದ ಎಲ್ಲ ಕುಡಿಯೋ ನೀರು ಕೊಡ್ತಾ ಇದೀವಿ, ರಸ್ತೆ ಅಭಿವೃದ್ಧಿ ಪಡಿಸ್ಕೊಟ್ಟಿದೀವಿ, ವಿದ್ಯುತ್ ಸಂಪರ್ಕ ಮಾಡ್ಕೊಟ್ಟಿದೀವಿ, ಈ ಕತೆ ಆಗ್ತಿದ್ಯಾ ಅಲ್ಲಿ? ಈ ಖಾತೆನೂ ಮಾಡ್ಕೊಡ್ತಾ ಇದೀವಿ. ಸೊ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳಾಗ್ತಾ ಇಲ್ಲ. ಸೊ ಸಂಬಂಧಪಟ್ಟ ದಿನಾಂಕ ಅದು ಯಾವ್ದು ಹಿಂದೆ 1976ರಲ್ಲಿ ಅಕ್ವಿಜೇಷನ್ ಆಗಿದೆ. ಆ ಟೈಮಲ್ಲಿ ಪಾಣಿ ಎಂಟ್ರಿ ಆಗ್ಬೇಕಾಗಿತ್ತು, ಆಗಿಲ್ಲ. ಸೊ ಅದನ್ನ ಪಾಣಿ ಎಂಟ್ರಿಗೆ ಕಳಿಸ್ತೀವಿ. ಅದು ಬಿಟ್ಟಾಗೆ ಸಾರ್ವಜನಿಕರಿಗೆ ಅಲ್ಲಿ ಒಕ್ಲೆಪ್ಸೋದಾಗ್ಲಿ ಅಥವಾ ಇನ್ನಿತರ ಯಾವುದೇ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡೋದಾಗ್ಲಿ ಅಥವಾ ಈ ಖಾತೆಯನ್ನು ರಿಜೆಕ್ಟ್ ಮಾಡೋದಾಗ್ಲಿ ಅಂತ ಯಾವುದೇ ಪ್ರಕ್ರಿಯೆಗಳಲ್ಲಿ ಗ್ರಾಮ ಪಂಚಾಯತಿಯಿಂದ ನಡೀತಾ ಇಲ್ಲ. ಸೊ ಹಾಗಾಗಿ ಅದೇನು ಮಾಹಿತಿ ಬಂದಿದೆ ಅದು ತಪ್ಪಾಗಿ ಬಂದಿದೆ ತಮಗೆ. ಸೊ ಅದನ್ನೆಲ್ಲ ಸರಿಪಡಿಸ್ಕೊಳ್ರಿ, ಮಾಹಿತಿ ನಾವು ನಮ್ಗೆ ಅಕಸ್ಮಾತ್ ರೈತರು ಹೇಳಿದ್ರೆ ತಿದ್ಕೊಂತೀವಿ. ಸಾಲ ತಗೊಂಡ್ರು ಸೊ ಅದು ಬ್ಯಾಂಕ್ ಅಲ್ಲಿ ಮಾತಾಡೋಣ, ಸರಿನಾ? ಈಗ ಅಲ್ಲಿ ಮನೆ ಕಟ್ಟಿ ವಾಸ ಮಾಡ್ತಾ ಇರೋ ಸಾರ್ವಜನಿಕರಿಗೆ ಆಗ್ತಾ ಇರೋ ತೊಂದರೆ ಏನು? ಅದೇ ಈ ಖಾತೆ ಆಗ್ತಾ ಇಲ್ಲ ಅಂತ ನಾವು ಗಮನ ಯಾರು ಅವರು ಈ ಖಾತೆ ಅಪ್ಲೈ ಮಾಡಿ ಈ ಖಾತೆ ಆಗ್ತಾ ಇರೋಂಥವ್ರು ಯಾರು? ಈ ಖಾತೆ ಅವ್ರು ಬರ್ಲಿ ಫಸ್ಟ್. ಒಂದೇ ಒಂದ್ ನಿಮಿಷ, ಈ ಖಾತೆ ಬಿಟ್ಬಿಡ್ರಿ. ನಮ್ ಸ್ವತ್ತು, ಸರ್ಕಾರಿ ಸ್ವತ್ತು ಖಾಸಗಿ ವ್ಯಕ್ತಿ ಹೆಸರು ಬರ್ತಾ ಐತೆ, ಈಗ ಅದನ್ನ ಸರಿಪಡಿಸಿ, ಅದನ್ನ ಕಳ್ಸಿಕೊಡ್ತೀವಿ. ಆಯ್ತು, ವಸತಿ ಯೋಜನೆ ಹೆಸರು ಬರ್ಬೇಕು. ಅದನ್ನ ಕಳ್ಸಿಕೊಡ್ತೀವಿ. ಅದಾದ ನಂತರ ಈ ಬ್ಯಾಂಕ್ ಇಂದ ಹೆಂಗ್ ಲೋನ್ ಕೊಟ್ರು ಅವ್ರ ಮೇಲೂ ಮೊಕದ್ದಮೆ ಆಗ್ಬೇಕು. ಯಾರು ಮಾಡಿಸ್ಕೊಂಡಿದ್ದಾನೆ ಬ್ಯಾಂಕ್ ಕೊಟ್ಟಿದಾರಲ್ಲ, ಬ್ಯಾಂಕ್ ಪ್ರೊಸೀಜರ್ ಅಲ್ಲಿ ಮಾತಾಡಿರೋದು. ಈಗ ನಿಮ್ಮ ಆಸ್ತಿ, ಅದು ಗ್ರಾಮ ಪಂಚಾಯತಿ ಆಸ್ತಿ. ನಮ್ಮ ಹತ್ರ ಯಾಕೆ ತೆರಿಗೆ ಕಟ್ಸ್ಕೊಂತೀರಿ? ರೈತರ ಹತ್ರ ಯಾಕೆ ತೆರಿಗೆ ಕಟ್ಸ್ಕೊಂತೀರಾ? ರೈತರು ನೀವು ಅದು ಗ್ರಾಮ ಪಂಚಾಯತಿ ಆಸ್ತಿ ಅಲ್ಲ. ಯಾವ್ದು? ಈಗಾಗಲೇ ಸರ್ಕಾರ ವಸತಿ ನಿವೇಶನಕ್ಕೆ ಅದನ್ನ ವಶಪಡಿಸಿಕೊಂಡು ಮಾಡಿದೆ, ವಸತಿ ರೈತರಿಗೆ ಅದನ್ನ ಹಂಚಿ ಆಗಿದೆ. ಯಾರಲ್ಲಿ ಈಗಾಗಲೇ ಪೊಸಿಷನ್ ಅಲ್ಲಿ ಮನೆ ಕಟ್ಟಿ ಅಥವಾ ಪೊಸಿಷನ್ ಕೂತಿದ್ದಾರೆ ಅದು ಅವರ ಆಸ್ತಿ. ಅವರ ಆಸ್ತಿನೇ. ಅವ್ರು ಯಾರಿಗೆ ಕಂದಾಯ ಕಟ್ತಾ ಇದ್ದಾರೆ? ಅದು ಗ್ರಾಮ ಪಂಚಾಯತ್ಗೆ ಕಂದಾಯ ಕಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಆ ದಾಖಲೆ ನಮ್ಮಲ್ಲಿ ಸಂರಕ್ಷಿತವಾಗಿ ಇದೆ. ಸಂರಕ್ಷಣೆ ಎಲ್ಲಿ ಮಾಡಿದಿರ? ಲೋನ್ ತನಕ ಬಿಟ್ಟಿದ್ದೀರಲ್ಲ ಪಾಣಿ. ಎಷ್ಟು ಜನ ಮನೆ ಕಟ್ಟಿ ವಾಸ ಮಾಡ್ತಾರ ಅವರೆಲ್ಲರೂ ಸರಿ. ನಾನು ಅಷ್ಟು ಜನರಿಗೆ ಖಾತೆ ಆಗಿದೆ, ಅಷ್ಟು ಜನರು ಕಂದಾಯ ಕಟ್ತಾ ಇದ್ದಾರೆ, ಅಷ್ಟು ಜನರು ಸರ್ಕಾರದಿಂದ ಬರುವಂತ ಎಲ್ಲ ಸೌಲಭ್ಯಗಳನ್ನ ತಗೊಂಡು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ.
ಸೊ ಅಲ್ಲಿ ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಾಗಲಿ ಬೇರೆ ರೀತಿಯಲ್ಲಿ ಯಾವುದೇ ಅಲ್ಲಿ ಚಟುವಟಿಕೆಗಳು ನಡೆದಿಲ್ಲ. ಸೊ ಖಾಸಗಿ ವ್ಯಕ್ತಿಯೊಬ್ಬರು ಪಾಣಿಯಲ್ಲಿ ಮಾಲೀಕತ್ವ ವರ್ಗಾವಣೆ ಆಗದೆ ಇರೋದ್ರಿಂದ ಅವರು ಗೊತ್ತಿದ್ದು ಮಾಡೋರು ಗೊತ್ತಿಲ್ಲದೆ ಮಾಡಿದ್ರೆ ಅದು ನಮ್ಮ ಗಮನಕ್ಕೆ ಇನ್ನು ಬಂದಿಲ್ಲ. ಈಗ ತಾವೇನು ಹೇಳ್ತಿದ್ದೀರಿ ಅದರ ಪ್ರಕಾರ ನಾವು ಅಲ್ಲಿ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರ ಇದ್ದಾವೆ ಪಾಣಿಯಲ್ಲಿ ಹೆಸರು ಬದಲಾಯಿಸೋದಕ್ಕೆ. ಆ ಪ್ರಾಧಿಕಾರಗಳಿಗೆ ಇಲ್ಲಿಂದ ರಿಪೋರ್ಟ್ ಮಾಡ್ತೀವಿ ಮತ್ತು ಮನವಿ ಮಾಡ್ತೀವಿ, ಅದು ಬದಲಾಗುತ್ತೆ. ಅದು ಮೊಕದ್ದಮೆ ದಾಖಲಿಸಿ ದಯವಿಟ್ಟು. ಯಾಕೆಂದ್ರೆ ಇದು ಏನಂತಾರೆ ಸರ್ಕಾರಿ ಆಸ್ತಿನೇ ತನ್ನ ಹೆಸರಿಗೆ ಭೂ ದಾಖಲೆಗಳನ್ನ ಪರಿವರ್ತನೆ ಮಾಡ್ಕೊಂಡು ಲೋನ್ ತಗೊಂತಾರೆ ಅಂದ್ರೆ ಪ್ರಭಾವಿಗಳ ಅಷ್ಟು ಪ್ರಭಾವ ಇರ್ತದೆ. ದಯವಿಟ್ಟು ಅಂತವ್ರ ಮೇಲೆ ಹೊರಟೋದ್ರೆ ಲೋನ್ ಕಟ್ತಾ ಹೊರಟಾಯ್ತಾರೆ ಅಕ್ವೈರ್ ಹೋಯ್ತು ಅಂದಾಗ ನೀವು ಪಂಚಾಯತಿ ಆಸ್ತಿ ಅಂತ ಕೋರ್ಟ್ ಬಿಡ್ತದ? ಬ್ಯಾಂಕ್ ನೋಡ್ಕೊಳ್ಳುತ್ತೆ. ಕೋರ್ಟ್ಗೆ ಹೋದಾಗ ಅವ್ರು ಬ್ಯಾಂಕ್ ನೋಡ್ಕೊಂಡ್ರೆ ನಮ್ಮನೆ ಹೋಗೋದು ಅವತ್ತು ನಾಗರಿಕರ ಮನೆ ನೀವು ಸಂಬಳ ತಗೊಂತೀರಾ ಅವರು ರೈತರಿಗೆ ಸನ್ನಿವೇಶದಲ್ಲಿ ಯಾರಿಗೂ ಮುನ್ನೆಚ್ಚರಿಕೆ ಒಳಗೆ ಬರೋದು ಇಲ್ಲ. ಯಾರು ಮಿಸ್ಯೂಸ್ ಮಾಡಿದ್ದಾರೆ ಅವ್ರಿಗೆ ಕಾನೂನು ಕ್ರಮ ಆಗುತ್ತೆ ಹೊರತು ಯಾರಲ್ಲಿ ಮನೆ ಕಟ್ಟಿ ವಾಸ ಮಾಡ್ತಿದ್ದಾರೆ ಅವರಿಗೆ ಕಾನೂನು ಕ್ರಮಗಳಾಗಲ್ಲ. ಮಿಸ್ಯೂಸ್ ಆಗಿರೋ ಕಾನೂನು ಕ್ರಮ ಈಗ ತಗೊಳ್ಳಿ ಅಂತ ಪ್ರಾಧಿಕಾರ ನಾನಾಗಲ್ಲ, ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಮಾಡಿ ಪಾಣಿಯಲ್ಲಿ ಹೆಸರು ಬದಲಾವಣೆ. ಹಾಗಾಗಿ ಅಲ್ಲಿ ಯಾರಿಗೂ ಖಾತೆ ಆಗ್ತಿಲ್ಲ ಅದಾಗ್ತಿಲ್ಲ ಅಂತ ಹೇಳಿ ತಪ್ಪು ಮಾಹಿತಿಗಳನ್ನ ಜನರೇಟ್ ಮಾಡ್ಬಿಡಿ. ಇಲ್ಲಿ ಅದು ಬರುವಾಗ ಯಾರೇ ಇರ್ಲಿ ಬಾಧಿತರು ಬನ್ನಿ, ಅಟ್ಲೀಸ್ಟ್ ಒರಿಜಿನಲ್ ಸಮಸ್ಯೆ ಸಿದ್ಧಾಂತ ಕೇಳಿಲ್ಲ. ಬಾಧಿತರು ಬಂದಿದಾರಲ್ಲ ಅವ್ರು ಕೇಳ್ರಿ, ಅವರು ಅರ್ಜಿ ಕೊಟ್ಟಿದ್ರಿ ಅರ್ಜಿ ಬಂದಿರೋ ಅರ್ಜಿ ಇದೆ ಕೊಡ್ಲ. ಈಗ ಇನ್ನೂ ಇಬ್ರು ಬರಿದಾರೆ ಅವ್ರು ಬರಲ್ಲ ಅಂತ ಕೇಳ್ರಿ ಹೇಳತಕ್ಕ. ಈ ಖಾತೆ ಪಾಣಿ ವಜಾ ಮಾಡಿಸ್ಕೊಂಬೋದು, ಅವರ ಪಾಣಿ ವಜಾ ಮಾಡಿಸ್ಬಿಟ್ರೆ ಕೋರ್ಟ್. ನಾನು ಇದೇ ಸರ್ವೆ ನಂಬರ್ ಜಾಗದಲ್ಲಿ ಈ ಖಾತೆಗೆ ಬಂದಿರೋದು ಈ ಖಾತೆ ಕೊಟ್ಟಿರೋ ಕಾಪಿ ಕೊಡ್ತೀನಿ. ನಾನೀಗ ಈಗಲೇ ಕೊಡ್ತೀನಿ. ಈಗ ಕಾಪಿ ಕೊಡ್ತೀರಾ? ಆದ್ರೆ ಆಗಿದೆ, ಖಾತೆ ಆಗ್ತಿದೆ, ಎಲ್ಲ ರನ್ ಆಗ್ತಾ ಇದೆ. ಯಾರ್ಯಾರು ಅಲ್ಲಿ ಈ ಸೊತ್ತು ದಾಖಲೆ ಕೋರ್ಟಿಗೆ ಹೋಗಿ ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿದ್ರೆ ಯಾರಿಗೂ ಹೇಳಿಲ್ಲ. ನೀವು ಬಂದಿದ್ರೆ ನನ್ನ ಹತ್ರ ನಾನು ಮಾತಾಡ್ತೀನಿ. ರಂಚಾಮಯ್ಯ ಅಂತ ಹೇಳಿ ಬಂದಿದ್ರು. ಯಾರ ನೀವು ಬೇರೆ ಮೂರನೇ ವ್ಯಕ್ತಿ ಕೇಳಿ. ಕಳೆದ 8 ವರ್ಷದಿಂದ ನಾನು ಈ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮನ್ನ ನನ್ನ ಖಾತೆ ವಿಚಾರದಲ್ಲಿ ಬಂದಿರೋ ನಾನು ನೋಡಿಲ್ಲ. ತಮ್ಮ ಸಹ ಬಂದಿಲ್ಲ. ನನ್ನ ಹೆಸರಲ್ಲಿ ಬಂದಿರೋರು ಎಷ್ಟು ಜನ ಬಂದಿದ್ದಾರೆ? 4ರಿಂದ 5 ಜನ ಅಲ್ಲಿ ಖಾತೆಗೆ ಬಂದಿದ್ದಾರೆ. 4ರಿಂದ 5 ಜನ ಖಾತೆ ಮಾಡ್ಕೊಟ್ಟಿದೀವಿ. ಅವ್ರೀಗ ಅವ್ರ ಖಾತೆ ಜೊತೆಗೆ ಆರಾಮಾಗಿದ್ದಾರೆ. ಈ ಖಾತೆ ಇಲ್ಲಿ ನೀವ್ ಮಾಡ್ತೀರಾ? ಅವ್ರ ಜಮೀನ್ ಅಂದು ಅಂತ ಲೋನ್ ತಗೊಂತಾರೆ. ಅಲ್ಲಿ ಕಾನೂನು, ಭಾರತೀಯ ಕಾನೂನು ಅನ್ನೋದೇನೋ ನಿಮ್ಗೆ ಬೇಕಾದ ಕಾನೂನಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ. ನಿಮ್ ಗಮನಕ್ಕೆ ತಂದಿದ್ದೀವಿ. ಏನ್ ಮಾಡ್ತೀವಿ? ರಿಪೋರ್ಟ್ ಮಾಡಿ. ನಾನು ನೋಡೋಣ, ಪಾಣಿಲಿ ಹೆಸರು ಕೂತ್ಕೊಳ್ಳೋಕೆ ರಿಪೋರ್ಟ್ ಮಾಡ್ತೀನಿ. ನಮ್ಗೆ ಅದನ್ನ ಮಾಡಿ ನಾವು ಅದ್ರ ಮೇಲೆ ಬೇಕಾದ್ರೆ ಕ್ರಿಮಿನಲ್ ನಿಮ್ಮಂದೇ ಈ ಖಾತೆ ಕೊಡ್ತಾ ಇದಾರೆ. ಈ ಖಾತೆಗೆ ಹಂಗಲ್ಲ ಕೊಡೋದು, ಸರಿಯಾದ ದಾಖಲೆಗಳು ಹಾಕ್ಬಿಟ್ಟು ಕೊಡಿ. ಮಾಲೀಕತ್ವದ ಸಂಬಂಧಪಟ್ಟ ದಾಖಲೆಗಳು, ಹಕ್ಕುಪತ್ರಗಳು ಅವೆಲ್ಲ ಹಾಕೊಡ್ಬೇಕು. ಸೊ ಆ ರೀತಿ ಇದು ಸಾರ್ವಜನಿಕ ಮನವಿ, ಸಾರ್ವಜನಿಕ ಮನವಿಯಾಗಿ ಪರಿಗಣಿಸ್ತೀನಿ. ಸೊ ಇದನ್ನ ಸಾರ್ವಜನಿಕರ ಪರವಾಗಿ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆ ಇಟ್ಬಿಟ್ಟು ಮುಂದಕ್ಕೆ ಏನು ನಾವು ಗ್ರಾಮ ಪಂಚಾಯತಿ ಕ್ರಮ ತಗೊಳ್ಬೇಕು ಅದನ್ನ ತಗೊಳ್ತೀವಿ ಖಂಡಿತ. ಮತ್ತೆ ಈ ಖಾತೆ ವಿಚಾರದಲ್ಲಿ ಅಂತ ಅಲ್ಲಿ ಯಾರಿಗೂ ಸಮಸ್ಯೆ ಮಾಡ್ತಾ ಇಲ್ಲ. ಸೊ ಈ ಖಾತೆಗಳು ಆಗ್ತಾ ಇದ್ದಾವೆ. ಸರಿ, ಆಯ್ತು, ಥ್ಯಾಂಕ್ ಯು. ಓಕೆ, ಧನ್ಯವಾದ.